ಕಡೆ ಹಿರಿಯ ರಾಜಕಾರಣಿಯೊಬ್ರು ಒಂದು ಮಾತನ್ನ ಹೇಳ್ತಾರೆ, ಎಲ್ಲಿಯೂ ಕರೆಂಟ್ ಇಲ್ವಲ್ಲ, ಕರೆಂಟ್ ಇಲ್ಲದೆ ಹೋದ್ರೆ ಇಡೀ ರಾಜ್ಯ ಕತ್ತಲಲ್ಲಿ ಇರಬೇಕಾಗತ್ತೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅವರ ಮಾತಿಗೆ ಪ್ರತ್ಯುತ್ತರವಾಗಿ ಏನೊಂದು ವೇದಿಕೆಯಲ್ಲಿ ಮುತ್ಸದ್ದಿ JH ಪಾಟೀಲ್ ಒಂದೇ ಒಂದು ಪಂಚ್ ಡೈಲಾಗ್ ಅನ್ನ ಹೊಡಿತಾರೆ. ಕರೆಂಟ್ ಇಲ್ಲ ಅಂತೀರಲ್ಲ ಸ್ವಾಮಿ, ಒಂದೇ ಒಂದ್ಸರಿ ಕರೆಂಟ್ ವೈರ್ ಹಿಡ್ಕೊಂಡ್ ನೋಡಿ, ಕರೆಂಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತದೆ. ಇದು JH ಪಟೇಲ್ರಿಗೆ ಇದ್ದಂತಹ ಆಸ್ತಿಯ ಪ್ರಜ್ಞೆ. ಸಮರ್ಥ ರಾಜಕಾರಣಿ, ಮುಖ್ಯಮಂತ್ರಿಯಾಗಿ ಇವರ ಕೈಯಲ್ಲಿದ್ದು ಇಡೀ ಕರ್ನಾಟಕದ ಆಡಳಿತ ಚುಕ್ಕಾಣಿ. ಅಂತಹ ಹಿರಿಯ ರಾಜಕಾರಣಿ, ಶಿವಮೊಗ್ಗ ಮೂಲದ ಪಂಚಿಂಗ್ ಸ್ಟಾರ್ JH ಪಟೇಲರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡೋಣ ಇವತ್ತಿನ ಜನನಾಯಕ ವಿಶೇಷ ಸಂಚಿಕೆಯಲ್ಲಿ. ರಾಜಕೀಯದಲ್ಲಿ ಪಂಚ್ ಹೊಡೆಯುವವರು ಕಡಿಮೆ, ಹಾಸ್ಯಭರಿತ ಸಂಯೋಜಿತ ಪಟೇಲರೇ ಹಿರಿಮೆ. ರಾಜಕೀಯ ಅಂದರೇನೆ ಒಂದಷ್ಟು ಒತ್ತಡ, ಜನಗಳ ಮಧ್ಯೆ ಇರಬೇಕಾದ ಅನಿವಾರ್ಯತೆ, ಹೋದಲ್ಲಿ ಬಂದಲ್ಲಿ ಜನ, ಪ್ರೈವೇಸಿಗೆ ಅಲ್ಲಿ ಜಾಗ ಕಡಿಮೆ, ಸದಾ ಮತದಾರರ ಮಧ್ಯೆ ಇದ್ದಾಗ ಮಾತ್ರ ಓಟು ಬೀಳುತ್ತದೆ ಎನ್ನುವ ಅಲಿಖಿತ ಸಿದ್ಧಾಂತ ರಾಜಕೀಯ ರಂಗದಲ್ಲಿದೆ. ರಾಜಕೀಯ ತಂತ್ರಗಾರಿಕೆಯ ಹಾದಿಯಲ್ಲಿ ಸಾಗಿದರೆ ಮಾತ್ರ ಗೆಲುವು ಗ್ಯಾರಂಟಿ ಎನ್ನುವ ಮಾತು ಇಲ್ಲಿ ಜನಜನಿತ. ಆದರೆ ರಾಜಕೀಯ ಧುರೀಣ JH ಪಟೇಲ್ ಈ ಮಾತಿಗೆ ಅಪವಾದದಂತಿದ್ದರು. ಸೋಲುಗಳ ಜೊತೆಗೆ ಗೆಲುವು ಸಾಧಿಸುತ್ತಾ ಸಾಗಿದ ಇವರು ಹೆಚ್ಚು ಸೋಲುಗಳನ್ನು ಅನುಭವಿಸಿದ್ದಾರೆ. ಆ ಸೋಲಿನ ಅನುಭವ ಅವರಲ್ಲಿ ಇನ್ನಷ್ಟು ಛಲ ಮತ್ತಷ್ಟು ಬಲ ತುಂಬಿದೆ, ರಾಜಕೀಯವಾಗಿ ಮತ್ತಷ್ಟು ಬೆಳೆಯಲು ಪ್ರೇರೇಪಿಸಿದೆ. ಸದಾ ಹಾಸ್ಯ ಪ್ರಜ್ಞೆಯ ಜೊತೆಗೆ ಸಾಗಿ ಬಂದ JH ಪಟೇಲರು ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ. ಸಮಾಜವಾದಿ ಪಕ್ಷದ ಮೂಲಕ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಟ್ಟ ಪಟೇಲರು ಲೋಕಸಭೆಯಲ್ಲಿ ಕನ್ನಡ ಮಾತನಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಆ ಮೂಲಕ ಕನ್ನಡಿಗರ ಮನೆ ಗೆದ್ದರು. ಲೋಕಸಭೆಯಲ್ಲಿ ಈ ತರಹದ ಪ್ರಯತ್ನ ಅಂತ ಯಾರೂ ಮಾಡಿರಲಿಲ್ಲ. ಇಲ್ಲಿಯ ರಾಜಕಾರಣವೇ ಬೇರೆ, ದಿಲ್ಲಿಯ ರಾಜಕಾರಣವೇ ಬೇರೆ. ಅಲ್ಲಿ ಏನಿದ್ದರೂ ಅಲ್ಲಿನ ಭಾಷೆಯಲ್ಲಿ ಮಾತನಾಡಬೇಕು, ಅದು ಅಲ್ಲಿನ ರೂಲ್ ಎಂದುಕೊಂಡಿದ್ದ ಹೆಚ್ಚಿನ ರಾಜಕಾರಣಿಗಳಿಗೆ ಪಟೇಲರ ಅಚ್ಚ ಕನ್ನಡದ ಭಾಷಣ ನಿಜಕ್ಕೂ ಮಾದರಿಯಾಯಿತು. ಹೀಗೊಂದು ನಿರ್ಧಾರ ಕೈಗೊಳ್ಳುವುದಕ್ಕೂ ಗಟ್ಸ್ ಬೇಕು, ಅದಕ್ಕೆ ಅದರದೇ ಆದ ತಯಾರಿ ಇರಬೇಕು. ಅದು JH ಪಟೇಲರ ಬ್ಲಡ್ ಅಲ್ಲೇ ಬಂದಿದೆ. ಮಾಡಬೇಕು ಎನ್ನಿಸಿದ್ದನ್ನು ಮಾಡಿಯೇ ಮಾಡುವ, ಹೇಳಬೇಕು ಎನ್ನಿಸಿದ್ದನ್ನು ಹೇಳಿಯೇ ಹೇಳುವ ಪಟೇಲರ ಗತ್ತಿನ ರಾಜಕಾರಣವೇ ಅವರ ಸಕ್ಸಸ್ಗೆ ಮತ್ತೊಂದು ಕಾರಣ. ದೇವೇಗೌಡರ ನಂತರ ಮುಖ್ಯಮಂತ್ರಿಯಾಗಿ, ಪಟೇಲರು ಅತ್ಯುತ್ತಮ ರಾಜಕಾರಣಿಯಾಗಿ. ಪಟೇಲ್ ಅವರು ಹಿರಿಯ ಮುತ್ಸದ್ದಿ HD ದೇವೇಗೌಡರ ನಂತರ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಖಾರವಾಗಿ ಮಾತನಾಡುವುದೇ ರಾಜಕಾರಣ ಎಂದುಕೊಂಡವರಿಗೆ ಪಟೇಲರ ಹಾಸ್ಯ ಮಿಶ್ರಿತ ಚಟಾಕಿಗಳು ಅಚ್ಚರಿ ಮೂಡಿಸಿತು. ಸಮಯೋಚಿತವಾಗಿ, ಸಂದರ್ಭಿಕವಾಗಿ ಹೇಗೆ ಕಾಮಿಡಿ ಪಂಚ್ ನೀಡಬೇಕು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಎನ್ನುವುದನ್ನು JH ಪಟೇಲರಿಂದ ಕಲಿಯಬೇಕು ಎಂದು ಖುದ್ದು ಸಿದ್ದರಾಮಯ್ಯನವರೇ ಒಪ್ಪಿಕೊಳ್ಳುತ್ತಾರೆ. ಈಗೇನು ಹೆಚ್ಚಿನ ವೇದಿಕೆಗಳಲ್ಲಿ ಅತಿ ಹೆಚ್ಚು ಪಂಚ್ ಡೈಲಾಗ್ ಹೊಡೆಯುವ ಮೂಲಕ ಹೌದು ಹುಲಿಯ ಎನ್ನಿಸಿಕೊಂಡಿದ್ದಾರೆ. ಆ ಎಲ್ಲ ರೀತಿಯ ಪಂಚಿಂಗ್ ರಾಜಕಾರಣಕ್ಕೆ ಒಂದು ಅರ್ಥದಲ್ಲಿ ಸಿದ್ದು ಸಾಹೇಬರಿಗೆ ಪಟೇಲ್ ಸಾಹೇಬರು ಪ್ರೇರಣೆ ಎಂದರೆ ತಪ್ಪಾಗಲಾರದು. ಈ ರೀತಿಯ ಪಂಚ್ ಹೊಡೆಯುವುದರಿಂದ ಯಾರ ಮನಸ್ಸಿಗೂ ಹೆಚ್ಚು ನೋವಾಗುವುದಿಲ್ಲ, ಬದಲಾಗಿ ಅಲ್ಲೊಂದು ಹಾಸ್ಯದ ಅಲೆ ಏಳುತ್ತದೆ. ಹಾಗೆ ಎದ್ದಾಗ ಎಲ್ಲರ ಮನಸ್ಸು ಹಗುರವಾಗುತ್ತದೆ, ನೋವಿದ್ದರೂ ಅದು ಉಪಶಮನವಾಗುತ್ತದೆ. ಅದು ಪಟೇಲರು ಉಪಯೋಗಿಸುತ್ತಿದ್ದ ವಿಶೇಷ ರಾಜಕೀಯ ಅಸ್ತ್ರವೂ ಆಗಿರುತ್ತಿತ್ತು. ಆ ಮಟ್ಟದಲ್ಲಿ ಪಟೇಲರಿಗೆ ಚಾಣಾಕ್ಷತೆ ಇತ್ತು, ಜೊತೆಗೆ ನಗುವಿನ ಅರ್ಥ ಗೊತ್ತಿತ್ತು. ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿಬಿಡುತ್ತಿದ್ದ ಅವರ ಹಾಸ್ಯ ಪ್ರಜ್ಞೆಯಲ್ಲಿ ಒಂದು ಒಳ ಅರ್ಥ ಇರುತ್ತಿತ್ತು. ಸಂಸತ್ತಿನಲ್ಲಿ ಆಂದೋಲನ ನಡೆಸಿದ ಬನ್ನಿ ಕನ್ನಡ ಬಳಸೋಣ ಬೆಳೆಸೋಣ ಎಂದು ಹೆಮ್ಮೆಯಿಂದ ಹೇಳಿಕೊಂಡು ಎಲ್ಲೆಡೆ ಕನ್ನಡ ಬಾವುಟ ಹಾರಿಸಿ ಗೆಲುವು ಸಾಧಿಸಿದ ಪಟೇಲ್ ಅವರಿಗೆ ಅವರೇ ಸಾಟಿ. ಪಟೇಲರ ಆಡಳಿತ ವೈಖರಿಯಲ್ಲಿ ಸರಳತೆ ಮತ್ತು ಪಾರದರ್ಶಕತೆ ಕೂಡ ಇತ್ತು.
ಐಟಿ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ಜೆಎಚ್ ಸಾಹೇಬ್ರು ಕಂಪ್ಯೂಟರ್ ಮತ್ತು ಮಾಹಿತಿ ತಂತ್ರಜ್ಞಾನ ರಂಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಕರ್ನಾಟಕದಲ್ಲಿ ಆ ವಿಷಯದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನೇ ಮಾಡಿದ ಕಿರುತಿ ಮತ್ತು ಗೌರವ ಪಟೇಲರ ರಾಜಕಾರಣಕ್ಕೆ ಸಲ್ಲುತ್ತದೆ. ಪಟೇಲರು ಏನೇ ಮಾಡಿದರೂ ಅದರಲ್ಲಿ ಒಂದು ಅವರದೇ ಆದ ಪಟೇಲಿಸಂ ಅಂತ ಇತ್ತು. ಐಷಾರಾಮಿ ಜೀವನ ಶೈಲಿ ಅವರಿಗೆ ರೂಢಿಯಾಗಿತ್ತು. ರಾಜಕೀಯದಿಂದ ದುಡ್ಡು ಮಾಡಬೇಕು, ಅದನ್ನು ದುರ್ಬಳಕೆ ಮಾಡಿಕೊಳ್ಳಬೇಕು ಎನ್ನುವ ಅನಿವಾರ್ಯತೆ ಅವರಿಗೆ ಇರಲಿಲ್ಲ. ಅದಕ್ಕೆ ಕಾರಣ ಅವರ ಮೂಲ ಶಿವಮೊಗ್ಗ ಜಿಲ್ಲೆಯ ಶ್ರೀಮಂತ ಕುಟುಂಬಗಳಲ್ಲಿ ಒಂದಾಗಿದ್ದ ಜೆಎಚ್ ಪಟೇಲರ ಆಸ್ತಿ ಆಗಿನ ಕಾಲದಲ್ಲೇ ಸಾಕಷ್ಟಿತ್ತು. ರಾಜಕೀಯಕ್ಕೆ ಬಂದು ಜನಸೇವೆ ಮಾಡಬೇಕು ಎನ್ನುವ ಆಶಯ ಮೂಡಲು ಅದು ಒಂದು ಕಾರಣವಾಗಿತ್ತು. ದುಡ್ಡು ಕಾಸು ಎಲ್ಲವೂ ಬೈ ಬರ್ತ್ ಅವರಿಗೆ ಒಲಿದು ಬಂದಿತ್ತು. ಲಕ್ಸುರಿ ಲೈಫ್ ಎಂದರೆ ಏನು ಎನ್ನುವುದು ಅವರಿಗೆ ರಾಜಕೀಯ ಜೀವನಕ್ಕೆ ಬರುವ ಮುಂಚೆಯೇ ಗೊತ್ತಿತ್ತು. ಆ ಮಟ್ಟದ ಆಸ್ತಿ ಪಾಸ್ತಿ ಅವರಿಗೆ ಪೂರ್ವಜರಿಂದ ಬಂದಿತ್ತು. ಜೆಎಚ್ ಪಟೇಲರಿಗೆ ಸಿನಿಮಾ ನಂಟು ಇತ್ತು. ಕಲಾತ್ಮಕ ಸಿನಿಮಾಗಳ ಬಗ್ಗೆ ಸದಾ ಇಷ್ಟವಿತ್ತು. ರಾಜಕೀಯದ ಜೊತೆಗೆ ಕಲಾತ್ಮಕ ಚಿತ್ರಗಳ ಬಗ್ಗೆಯೂ ಅಪಾರ ಒಲವು ಗೆಲುವು ಹೊಂದಿದ್ದ ಅವರು UR ಅನಂತಮೂರ್ತಿ ಅವರ ಅವಸ್ಥೆ ಚಿತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಆ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಸಹ ಮಾಡಿ ಗೆದ್ದಿದ್ದರು. ಮೇರು ನಟ ಅನಂತನಾಗ್ ಅವರ ಜೊತೆಗೂ ವಿಶೇಷ ಒಡನಾಟ ಹೊಂದಿದ್ದರು. ಗ್ರಹಣ ಚಲನಚಿತ್ರದ ಸಂಕಷ್ಟದ ಬಗ್ಗೆ ಅವರು ಸದನದಲ್ಲೇ ಚರ್ಚೆ ಮಾಡಿದ್ದರು. ಚರ್ಚೆ ಮಂಡಿಸುವಲ್ಲಿ ಪಂಟರ್ ಎನಿಸಿಕೊಂಡಿದ್ದ ಅವರು ಅಪಾರ ಜೀವನ ಪ್ರೀತಿ ಹೊಂದಿದ್ದರು. ಸಿನಿಮಾ ಕ್ಷೇತ್ರದ ಜೊತೆಗೂ ಅಪಾರ ಒಡನಾಟ ಹೊಂದಿದ್ದ ಪಟೇಲರು ಜೀವನದ ಪ್ರತಿ ಕ್ಷಣಗಳನ್ನು ಸಾಕಷ್ಟು ಎಂಜಾಯ್ ಮಾಡಿದರು. ಎಂಜಾಯ್ಮೆಂಟ್ ಮಾಡುವುದರ ಜೊತೆಗೆ ಸಾಕಷ್ಟು ಸಾಧನೆಗಳನ್ನು ಮಾಡಿದರು. ವಿನಾಯಕ್ ರಾಮ್ ಕಲಗಾರು, ಸ್ಪೀಡ್ ಪ್ಲಸ್ ಕರ್ನಾಟಕ. ನೋಡಿದ್ರಲ್ಲ, 7 ಹೊಸ ಜಿಲ್ಲೆಗಳ ರಚನೆ ಮಾಡುವುದರಲ್ಲಿ ಸಹ ಗೆಲುವು ಸಾಧಿಸಿದ್ದ ಅವರು ಕರ್ನಾಟಕ ಕಂಡ ಅತಿ ಜನಪ್ರಿಯ ಮುಖ್ಯಮಂತ್ರಿ. ಬೇರೆ ಬೇರೆ ಖಾತೆ ಹುದ್ದೆಯಲ್ಲಿ ಸೇವೆಯನ್ನ ಸಲ್ಲಿಸಿರುವ ಅವರ ಬದುಕೆ ಒಂದು ಇಂಟ್ರೆಸ್ಟಿಂಗ್ ಬದುಕು. ಜನನಾಯಕ, ಇದು ಜನಪ್ರಿಯ ರಾಜಕಾರಣಿಗಳ ಅನ್ಟೋಲ್ಡ್ ಸ್ಟೋರಿ.